ವಿದ್ಯಾಲಯದಿಂದ ಬಂದಿರೋದು ನಾವು 20 ಜನ ಬಂದಿರೋದು. ನೀವು ನೋಡ್ತಿರ್ಬೋದು, ಒಂದು ವಾರದಿಂದ ಹುಡುಗರು ನಿಮ್ಮ ಮನೆಯಲ್ಲಿ ಬರ್ತಿದ್ದಾರೆ. ಎಷ್ಟು ಜನ ವಿದ್ಯಾರ್ಥಿಗಳು. ನಾವು ಇಲ್ಲಿ ಬಂದಿರುವ ಮುಖ್ಯ ಉದ್ದೇಶ ಬಂದ್ಬಿಟ್ಟು, ನೀವು ಇಲ್ಲಿ ಯಾವ ತರ ಬೆಳೆ ಬೆಳೀತೀರಾ ಮತ್ತು ಅದನ್ನ ನಾವು ಕಲ್ತ್ಬಿಟ್ಟು ಎಷ್ಟರ ಮಟ್ಟಿಗೆ ಇರುತ್ತದೆ ಅದನ್ನ ನಿಖರವಾಗಿ ತಿಳಿದುಕೊಂಡು ನಾವು ಎಷ್ಟು ಜಾಸ್ತಿ ಅಥವಾ ಎಷ್ಟು ಕಮ್ಮಿ ರಾಸಾಯನಿಕ ಗೊಬ್ಬರಗಳು ಹಾಕಬೇಕು ಎನ್ನುವುದು ನಮಗೆ ಗೊತ್ತಾಗುತ್ತದೆ. ಇದು 5 ಲೀಟರ್ ಹಾಲಿನ ಕ್ಯಾನ್ ಅಂತ ಅನ್ಕೊಳ್ಳಿ. ಇದು 5 ಲೀಟರ್ ಹಾಲಿನ ಕ್ಯಾನ್ ಅಂತ ಅನ್ಕೊಂಡ್ರೆ, ನೀವೀಗ ಮೊದ್ಲಿಂದಾನೆ 2 ಲೀಟರ್ ಹಾಲು ಇದ್ರೆ ನೀವೀಗ 5 ಲೀಟರ್ ಹಾಕೋದ್ರಿಂದ ಇನ್ನು 2 ಲೀಟರ್. ಭೂಮಿಯಲ್ಲಿ ಮೊದಲಿಂದನೂ ಪೋಷಕಾಂಶಗಳು ಇರುತ್ತದೆ. ಸೊ ಅದರಿಂದ ನಾವು ಎಷ್ಟು ಪೋಷಕಾಂಶಗಳು ಮೊದಲಿಂದ ಇದಾವೆ, ನಾವು ಎಷ್ಟು ಹಾಕ್ಬೇಕು, ಬೆಳೆ ಬೆಳಿಬೇಕಾದ್ರೆ ಎಷ್ಟರ ಮಟ್ಟಿಗೆ ಆಗ್ಬೇಕು, ಎಷ್ಟು ಆಗ್ಬಾರ್ದು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಈಗ ಮಣ್ಣಿನ ಪರೀಕ್ಷೆಗೆ ಮಣ್ಣನ್ನು ಹೇಗೆ ತೆಗೆಯಬೇಕು, ಎಲ್ಲಿ ತೆಗೆಯಬೇಕು, ಎಲ್ಲಿ ತೆಗೆಯಬಾರ್ದು ಅನ್ನೋದು ನೋಡೋದಾದ್ರೆ, ಈಗ ಇದು ನಿಮ್ಮ ಹೊಲ ಅಂತ ಅನ್ಕೊಳ್ಳಿ. ಈಗ ಇದು ನಿಮ್ ಹೊಲ ಅಂತ ಅನ್ಕೊಳ್ಳಿ. ಈಗ ಎಲ್ಲೆಲ್ಲಿ ಮಣ್ಣನ್ನು ತೆಗಿಯಬೇಕು, ಈಗ ಮಣ್ಣಿನ ಪರೀಕ್ಷೆ ಕಳಿಸ್ಬೇಕಂದ್ರೆ ಮಣ್ಣನ್ನು ಎಲ್ಲಿಂದ ತೆಗಿಯಬೇಕು ಅಂತ ನೋಡೋದಾದ್ರೆ, ಈ ಭೂಮಿಯಲ್ಲಿ ಈ ಜಾಗದಲ್ಲಿ ಎಲ್ಲಾದರೂ, ಈಗ ಇದು 1 ಎಕರೆ ಇದೆ ಅಂತ ಅನ್ಕೊಳ್ಳಿ. ಇದು 1 ಎಕರೆ ಇದ್ರೆ 5 ಜಾಗದಲ್ಲಿ ನೀವು ಮಣ್ಣನ್ನು ತೆಗೆಯಬೇಕು. ಯಾವುದೇ ರೀತಿಯಲ್ಲಾದ್ರೂ 5 ಕಡೆ ರ್ಯಾಂಡಮ್ ಆಗಿ. ಅಂದ್ರೆ ನೀವು ಈಗ ಈ ಮರ ಇದೆ ಅಂತ ಅನ್ಕೊಳ್ಳಿ. ಈಗ ನಿಮ್ ಜಮೀನಲ್ಲಿ ಈ ಬದಿಯಲ್ಲಿ ಮರ ಇದೆ ಅಂತ ಅನ್ಕೊಳ್ಳಿ. ಈಗ ಮರದ ಅಡಿ ನೀವು ಮಣ್ಣನ್ನು ತೆಗೆಯಬಾರದು, ಮರದ ಅಡಿ ಮಣ್ಣನ್ನು ತೆಗೆಯಬಾರದು. ಮತ್ತೆ ಈಗ ಬದಿ ಇರುತ್ತೆ, ಈ ಬದಿಯ ಬಳಿ ಮಣ್ಣನ್ನು ತೆಗೆಯಬಾರದು. ಇದಿಷ್ಟು ಹಿಂಗ್ ಬದಿ ಇರುತ್ತಲ್ಲ, ಇಲ್ಲೆಲ್ಲ ಮಣ್ಣನ್ನು ತೆಗೆಯಬಾರದು. ಮತ್ತೆ ಈಗ ಜಮೀನಿಗೆ ಒಂಚೂರು ನೀರು, ಮಳೆ ನೀರು ಹರಿದು ಬಂದು ಇಲ್ಲೆಲ್ಲ ನಿಂತಿದ್ದೇವೆ ಅಂತ ಅನ್ಕೊಳ್ಳಿ. ಈ ಜಾಗದಲ್ಲಿ ಮಣ್ಣನ್ನು ತೆಗೆಯಬಾರದು. ಎಲ್ಲೆಲ್ಲಿ? ಒಂದು ಮರದ ಕೆಳಗಡೆ, ಬದಿಯ ಬಳಿ, ಮತ್ತು ನೀರೆಲ್ಲಿ ಸಂಗ್ರಹಣೆ ಆಗುತ್ತದೆ, ಇಲ್ಲ ಜಮೀನು ಎಲ್ಲಿ ಸ್ಲೋಪ್ ಕೆಳಗಡೆ ಇರುತ್ತೆ ಅಲ್ಲಿ ಮಣ್ಣನ್ನು ತೆಗೆಯಬಾರದು. ಅದಕ್ಕಿಂತ ಮುಂಚೆ ಈಗ ಇದೆ ನಮ್ಮ ಗ್ರಾಮದಲ್ಲಿ ನೋಡೋದಾದ್ರೆ, ಅವಳಗುರ್ತಿಯಲ್ಲಿ ನೋಡೋದಾದ್ರೆ, ಈಗ ಜಾಸ್ತಿ ರೋಸ್ ಗಿಡಗಳನ್ನು ಬೆಳೆಸ್ತಿದ್ದೀವಿ. ಈಗ ರೋಸು ಇವು ರೋಸ್ನ ಸಾಲ್ಗಳು. ರೋಸ್ನ ಸಾಲ್ಗಳು. ಇಲ್ಲಿ ಮಣ್ಣನ್ನು ಎಲ್ಲಿ ತೆಗಿಬೇಕು ಅಂತ ನೋಡೋದಾದ್ರೆ, ಇವೆರಡು ಸಾಲಿನ ಮಧ್ಯದಲ್ಲಿ. ಈಗ ಸೇಮ್ ಇದು 1 ಎಕರೆ ಇದ್ರೆ, ಈಗ 1 ಎಕರೆ ರೋಸ್ನ ಇದು ಇದ್ರೆ ಅದು 5 ಕಡೆ ತೆಗಿಯಬೇಕು, 2 ಸಾಲಿನ ಮಧ್ಯದಲ್ಲಿ. ಇಲ್ಲೊಂದು ಗಿಡ ಇರುತ್ತೆ, ಇಲ್ಲಿ ಮಣ್ಣನ್ನು ತೆಗಿಯಬಾರದು. ಮಣ್ಣಿನ ಪರೀಕ್ಷೆಗೆ ಕಳಿಸ್ಬೇಕಂತ ನೋಡೋದಾದ್ರೆ, ಈಗ ಮಣ್ಣು ಎಲ್ಲಿಂದ ತೆಗಿಬೇಕಂತ ನೋಡಿದ್ರೆ 2 ಸಾಲಿನ ಮಧ್ಯದಲ್ಲಿ, 2 ಗಿಡಗಳ ಮಧ್ಯದಲ್ಲಿ ತೆಗೆಯಬಾರದು. ಹೇಗೆ ತೆಗಿಬೇಕು? ಈಗ ಎಲ್ಲೆಲ್ಲಿ ತೆಗಿಬೇಕು ಅಂತ ಗೊತ್ತಾಯ್ತು, ಎಲ್ಲಿ ತೆಗಿಬಾರ್ದು ಅಂತ ಗೊತ್ತಾಯ್ತು. ಹೇಗೆ ತೆಗಿಬೇಕು ಅಂತ ನೋಡೋದಾದ್ರೆ, ಈ ಭೂಮಿ ಇದೆ ಅಂತ ಅನ್ಕೊಳ್ಳಿ. ಈಗ ಮಣ್ಣು ಹೇಗೆ ತೆಗಿಬೇಕು, ಯಾವ ರೀತಿಯಲ್ಲಿ ತೆಗಿಬೇಕು ಅಂತ ನೋಡೋದಾದ್ರೆ, ಈ ಭೂಮಿಯನ್ನು ವಿ ಆಕಾರದಲ್ಲಿ ಗುದ್ಲಿಯನ್ನು ಬಳಸಿ ಈ ಮಣ್ಣನ್ನು ತೆಗೆಯಬೇಕು. ಈ ವಿ ಆಕಾರದಲ್ಲಿ ಗುದ್ಲಿಯನ್ನು ಬಳಸಿ ಈ ಮಣ್ಣನ್ನು ತೆಗೆಯಬೇಕು. ನೆನಪಿರ್ಲಿ, ಈ ತೆಗ್ದಿರೋ ಮಣ್ಣು ನಾವು ಬೆಳೆಸೋದಲ್ಲ. ಈ ತೆಗ್ದಿರೋ ಮಣ್ಣು ನಾವು ಏನು ಲ್ಯಾಬಿಗೆ ಕಳಿಸೋದಲ್ಲ. ಈ ತೆಗೆದು ಬಿಟ್ಟು ಇಲ್ಲಿಂದ 1 ಇಂಚ್ ಮಣ್ಣನ್ನು ತೆಗೆದು ಒಂದು ಚೀಲದಲ್ಲಿ ಹಾಕೋಬೇಕು. ಇಲ್ಲಿಂದ ಅಥವಾ ಇಲ್ಲಿಂದ ಯಾವ್ದಾದರೂ ಒಂದು ಕಡೆಯಿಂದ ಮಣ್ಣನ್ನು 1 ಇಂಚ್ ಮಣ್ಣನ್ನು ತೆಗೆದುಬಿಟ್ಟು ಇಲ್ಲಿ ಹಾಕ್ಬೇಕು. ಈ ವಿ ಶೇಪ್ ತೆಗಿಯಕ್ಕೆ ಯಾವ ಮಣ್ಣನ್ನು ತೆಗಿತೀರಲ್ಲ ಅದನ್ನ ಬಳಸೋದಲ್ಲ, ಈ ಮಣ್ಣನ್ನು ತೆಗೆದ್ಬಿಟ್ಟು ಒಂದು ಚೀಲದಲ್ಲಿ ಹಾಕೋಬೇಕು. ಇದೇ ರೀತಿ 1 ಎಕರೆ ಇದ್ರೆ 5 ಕಡೆ ತೆಗಿಯಬೇಕು. 5 ಕಡೆ ಮಣ್ಣನ್ನು ತೆಗೆದ್ಬಿಟ್ಟು ಚೀಲದಲ್ಲಿ ಹಾಕೋಬೇಕು. 5 ದಿನದವರೆಗೂ ಅದನ್ನ ಒಣಗಿಸ್ಬೇಕು. ಒಣಗಿಸ್ಬಿಟ್ಟು 5 ದಿನ ಆಯ್ತು, 1 ವಾರ ಆಯ್ತು. ಇದು ಒಣಗಿಸ್ಬಿಟ್ಟು ಇಲ್ಲಿ ಏನು ಕಸ ಕಡ್ಡಿ ಏನು ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕ್ಬೇಕು. ಒಂದು ಚೀಲದಲ್ಲಿ ಹಾಕೊಂಡು ಕಸ ಕಡ್ಡಿ ಏನೇನಿದೆ ಅದನ್ನೆಲ್ಲ ಹೊರಗಡೆ.
ಇದು ಪ್ಲಾಸ್ಟಿಕ್ ಚೀಲ ಅಂತ ಅನ್ಕೊಳ್ಳಿ. ಈಗ ಆ ಮಣ್ಣನ್ನು ಸರ್ಕಲ್ ರೂಪದಲ್ಲಿ ಆ ಮಣ್ಣನ್ನು ವಿಂಗಡಣೆ ಮಾಡಬೇಕು. ಇದೇ ರೀತಿಯಾಗಿ ಮಣ್ಣನ್ನು ಸರ್ಕಲ್ ರೂಪದಲ್ಲಿ ಇದು ಮಾಡಬೇಕು. ಇಷ್ಟ ಆದ ಮೇಲೆ ವಿಂಗಡಣೆ ಮಾಡಬೇಕು. 4 ಭಾಗದಲ್ಲಿ ಮಣ್ಣನ್ನು ವಿಂಗಡಣೆ ಮಾಡಬೇಕು. ವಿರುದ್ಧ ಭಾಗ ಇದಾದ್ರೂ ತಗೊಳ್ಳಿ. ಈಗ ಇದನ್ನ ತಗೊಂಡ್ರೆ ಇದರ ವಿರುದ್ಧ ಭಾಗ ಇದಾಗುತ್ತದೆ. ಇವೆರಡು ಭಾಗವನ್ನು, ಈ ಭಾಗ ಮತ್ತೆ ಅದರ ವಿರುದ್ಧ ಭಾಗ, ಇದೇ ರೀತಿಯಾಗಿ ಕಲಿಸ್ಕೊಂಡು ಮಿಶ್ರಣ ಮಾಡಿಕೊಂಡು ಇದನ್ನ ಮತ್ತೆ ನಾವೇನ್ ಮಾಡ್ತೀವಲ್ಲ ಮುಂಚಿತವಾಗಿ ಮತ್ತೆ 4 ಭಾಗದಲ್ಲಿ ವಿಂಗಡಣೆ ಮಾಡಿಕೊಂಡು ವಿರುದ್ಧವಾಗಿರುವ ಭಾಗವನ್ನು ಮತ್ತೆ ಚೆಲ್ಬಿಟ್ಟು ನಮ್ಗೆ ಬೇಕಾಗಿರೋ 2 ಭಾಗವನ್ನು ಮತ್ತೆ ಮಿಶ್ರಣ ಮಾಡಬೇಕು. ನೆಕ್ಸ್ಟ್ ಯಾವ ಬೆಳೆಯನ್ನು ಬೆಳೆದಿದ್ದು, ನೆಕ್ಸ್ಟ್ ಯಾವ ಬೆಳೆ ಬೆಳಿತಿದ್ದೀರಾ, ಮುಂಚೆ ಯಾವ ಬೆಳೆ ಬೆಳೆದಿದ್ರಿ, ನೆಕ್ಸ್ಟ್ ಯಾವ ಬೆಳೆ ಬೆಳಿತಿದ್ದೀರಾ ಅಂತ ಅದನ್ನು ಬರೆದು ಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಸಾಯಿಲ್ ಟೆಸ್ಟಿಂಗ್ ಸೆಂಟರ್ಗೆ ಕಳಿಸ್ಬೇಕು. ಸಾಯಿಲ್ ಟೆಸ್ಟಿಂಗ್ ಸೆಂಟರ್ಸ್ ಎಲ್ಲೆಲ್ಲಿ ಇದಾವೆ, ಹೆಂಗಿದಾವೆ ಅಂತ ನೋಡೋದಾದ್ರೆ ಪ್ರೈವೇಟ್ ಸೆಂಟರ್ಸ್ ಎಲ್ಲ ಕಡೆ ಇದ್ದಾವೆ. ಈಗ ಗೌರ್ಮೆಂಟ್ ಕಡೆಯಿಂದ KVK ಅಲ್ಲಿ, ಈಗ ನಮ್ ಅವಲಗುರ್ಗಿ ಬಂದ್ಬಿಟ್ಟು ಚಿಂತಾಮಣಿ KVK ಬರುತ್ತೆ. ಈಗ ನೀವು ಚಿಂತಾಮಣಿ ಕಳಿಸ್ಬೋದು. ಇಲ್ಲ ಪ್ರೈವೇಟ್ ಸೆಂಟರ್ಸ್ ನೋಡೋದಾದ್ರೆ ಕೆಲವೊಂದು ಪ್ರೈವೇಟ್ ಸೆಂಟರ್ಸ್ ಇದಾವೆ. ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಈಗ NPK ಅನ್ನೋದು ಎಲ್ಲರಿಗೂ ಗೊತ್ತು, ಪೋಷಕಾಂಶಗಳು NPK ಮಣ್ಣಲ್ಲಿ ಇರುತ್ತೆ ಅಂತ. ಈಗ ಬರೀ NPK ಟೆಸ್ಟ್ ಮಾಡಿಸೋದಾದ್ರೆ, ಈಗ NPK ಎಷ್ಟರ ಮಟ್ಟಿಗೆ ಇದಾವೆ ನಿಮ್ಮ ಮಣ್ಣಲ್ಲಿ ಅಂತ ನೋಡೋದಾದ್ರೆ ಅದಕ್ಕೆ 180 ರೂಪಾಯಿ ತಗೊಂತಾರೆ. 180 ರೂಪಾಯಿಂದ 200 ರೂಪಾಯಿ ತಗೊಂತಾರೆ ಬರೀ NPK ಗೆ. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಈಗ ಜಿಂಕ್, ಬೋರಾನು ಇವೆಲ್ಲ ನೋಡೋದಾದ್ರೆ ಇವನ್ನೆಲ್ಲ ಪರೀಕ್ಷೆ ಮಾಡ್ಬೇಕು. NPK ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಜಿಂಕ್, ಬೋರಾನು ಅವಕ್ಕೆಲ್ಲ 350 ರಿಂದ 400 ರೂಪಾಯಿ ತಗೊಂತಾರೆ.